ಶರಣಾರ್ಥಿ. ಇವತ್ತಿನ ಕ್ವಶನ್ ಕ್ಲಾಕ್ ಮೇಲಿದೆ. ಅವರ್ ಹ್ಯಾಂಡ್ ಮತ್ತೆ ಮಿನಿಟ್ ಹ್ಯಾಂಡ್ ಮಧ್ಯೆ ಆಂಗಲ್ ಫಾರ್ಮ್ ಆಗುತ್ತಲ್ಲ, ಆ ಆಂಗಲ್ ಯಾವುದು ಅಂತ ಹೇಳ್ತಾರೆ ಒಂದು ಟೈಮ್ ನ ಕೊಟ್ಬಿಟ್ಟು. ಇಲ್ಲಿ ಏನ್ ಟೈಮ್ ಕೊಟ್ಟಿದ್ದಾರೆ, 3 hours 40 minutes ಅಂತ ಕೊಟ್ಟಿದ್ದಾರೆ. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಇದಕ್ಕೆ ಜನರಲೈಸ್ ಫಾರ್ಮುಲಾನ ನೀವು ಇದನ್ನ ನೋಟ್ ಮಾಡ್ಕೊಡ್ರಿ, ಸೇವ್ ಮಾಡ್ಕೊಡ್ರಿ. ನಿಮಗೆ ಲಾಸ್ಟ್ ಮಿನಿಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಹೆಂಗೆ 30 into ಅವರ್, ಎಷ್ಟು ಅವರ್ ಆಗಿದೆ ಅದು, -11/2 into ಮಿನಿಟ್ಸ್, ಎಷ್ಟು ಮಿನಿಟ್ಸ್ ಆಗಿದೆ ಅಂತ. ಇದು ಮಾಡ್ ಇದೆ, ನೆಗೆಟಿವ್ ಕೂಡ ಬಂದು ಇಲ್ಲಿ ನೆಗೆಟಿವ್ ಆಂಗಲ್ ಬಂದ್ರು ಕೂಡ ಅದ್ರನ್ನ ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಮಾಡ್ ಹಾಕಿದ್ದೀನಿ. 30 into ಅವರ್ ಇಸ್ 3 ಇದೆ, -11/2. ಮಿನಿಟ್ಸ್ ಎಷ್ಟಿದೆ, 40 ಇದೆ. 90 degree -11/2 is 20 ಹೋಗುತ್ತೆ. 2 ones 11 into 20 is 220. ಸೊ ಆನ್ಸರ್ ಏನ್ ಬಂತು ನಮ್ದು, 130 degree ಬಂತು. ಹೌದಾ? ಇನ್ ಕೇಸ್ ಈ ಆಂಗಲ್ 180 degree ಬಂತು ಅಂತ ತಿಳ್ಕೊಡ್ರಿ, ಅಥವಾ 190 degree ಬಂತು, 190 degree ಬಂತು ಅಂತ ತಿಳ್ಕೊಡ್ರಿ. ಇದನ್ನ ಏನ್ ಮಾಡ್ಬೇಕು ನಾವು, 360 degree ಮೈನಸ್ 190 ಮಾಡ್ಬೇಕು. ಈಗ ಬಂದಿರೋ ಆಂಗಲ್ 180ಗಿಂತ ಜಾಸ್ತಿ ಆದಾಗ ಈ ಆಂಗಲ್ ಮೈನಸ್ ಮಾಡಿದಾಗ ನಿಮ್ಗೆ ಬಂದಿರೋ ಆನ್ಸರ್ ಕರೆಕ್ಟ್ ಇರುತ್ತೆ. ಇದ್ರದ್ದು ಆನ್ಸರ್ ಎಷ್ಟಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. 9 o'clock ಆಗಿದೆ. 9 o'clock. ಟೈಮ್ ಇಸ್ 9 o'clock. ಫೈಂಡ್ ದ ಆಂಗಲ್ ಬಿಟ್ವೀನ್ ಅವರ್ ಹ್ಯಾಂಡ್ ಅಂಡ್ ಮಿನಿಟ್ ಹ್ಯಾಂಡ್. ಓಕೆ, ಇದೇ ತರದ ಯುನೀಕ್ ಕ್ವಶನ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.